ಈ ಗ್ಯಾಸ್ ಮಾರಾಟವಾಗ್ತಿದೆ ಅನ್ನುವಂತ ಅನುಮಾನ ಸಾರ್ವಜನಿಕರಿಗಿದೆ. ನಮಗೆ ಗ್ಯಾಸ್ ಬರ ಎದುರಾಗಿದೆ, ಆದ್ರೆ ಬೇರೆಯವರಿಗೆ ಗ್ಯಾಸ್ ಸಿಗುತ್ತೆ ಹೇಗೆ? ನಮ್ಗೆ ಸಿಗ್ಬೇಕಾದ ಗ್ಯಾಸ್ ಸಿಗಲ್ವಲ್ಲ ಅಂತೇಳಿ ಏಜೆನ್ಸಿಗಳ ಮುಂದೆ ಜನ ಮುಗಿಬೀಳ್ತಾ ಇದ್ದಾರೆ. ಗ್ಯಾಸ್ ವಾಹನಕ್ಕೆ ಮುತ್ತಿಗೆ ಕೂಡ ಹಾಕಿದ್ದಾರೆ. ಹಾಗಾದ್ರೆ ಏನಾಯ್ತು? ಜನ ಏನ್ ಹೇಳ್ತಾರೆ? ನಿಜವಾಗ್ಲೂ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆಯಾ ಗ್ಯಾಸು? ಇದೆಲ್ಲದರ ಕುರಿತಾಗಿ ಒಂದು ಡಿಟೇಲ್ ವರದಿ ಇದೆ, ನೋಡ್ಕೊಂಡು ಬನ್ನಿ. ಕಮರ್ಷಿಯಲ್ ಆಯ್ತು, ಎಲ್ಪಿಜಿಗೂ ಪರದಾಟ. ರಾಜಧಾನಿಯಲ್ಲಿ ಸಿಲಿಂಡರ್ ತುಂಬಿದ ವಾಹನ ಚೇಸ್. ರಾಜ್ಯದಲ್ಲಿ ಒಂದ್ ಕಡೆ ಗ್ಯಾಸ್ ಸಿಲಿಂಡರ್ ಎಮರ್ಜೆನ್ಸಿ. ಕಮರ್ಷಿಯಲ್ ಗ್ಯಾಸ್ ಸಿಗದೆ ಹೋಟೆಲ್ಗಳು ಬಂದ್ ಆಗುತ್ತಿವೆ. ಬೆಂಗಳೂರಿನಲ್ಲಿ ಪರಿಸ್ಥಿತಿ ಕೈಮೀರ್ತಿದೆ. ರಸ್ತೆಯಲ್ಲಿ ಯಾವುದಾದ್ರೂ ಗ್ಯಾಸ್ ತುಂಬಿದ ವಾಹನ ಬಂದ್ರೆ ಸಾಕು, ಜನರು ಮುಗಿಬೀಳುತ್ತಿದ್ದಾರೆ. ಗೃಹ ಬಳಕೆಯ ಸಿಲಿಂಡರ್ಗಾಗಿ ಇದೀಗ ವಿದ್ಯಾರಣ್ಯಪುರದಲ್ಲಿ ಜನರು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಬಂದೊದಗಿದೆ. ಏಜೆನ್ಸಿಯ ಮುಂದೆ ಖಾಲಿ ಸಿಲಿಂಡರ್ ಹಿಡಿದು ಬೆಳಗ್ಗೆಯಿಂದಲೂ ಕೂಡ ಕ್ಯೂ ನಿಲ್ತಾ ಇದ್ದಾರೆ. ಇವರಿಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಇವರಿಗೆ ಗೃಹ ಬಳಕೆಯ ಸಿಲಿಂಡರ್ ಸಿಗ್ತಾ ಇಲ್ಲ. ಒಂದು ಕಡೆ ಸರ್ಕಾರ ಗೃಹ ಬಳಕೆಯ ಸಿಲಿಂಡರ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಇದೆ. ಬಟ್ ವಾಸ್ತವ ಚಿತ್ರಣ ಏನಂದ್ರೆ ಇವರು ಗಂಟೆಗಟ್ಟಲೆ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇರುವಂತದ್ದು. ವಿದ್ಯಾರಣ್ಯಪುರದಲ್ಲಿ ಮುಂಜಾನೆ 6 ಗಂಟೆಯಿಂದ ಸಿಲಿಂಡರ್ಗೆ ಜನ ಕ್ಯೂ ನಿಂತಿದ್ದರು. ಈ ವೇಳೆ ಏಕಾಏಕಿ ಸ್ಥಳಕ್ಕೆ ಸಿಲಿಂಡರ್ ತುಂಬಿದ ವಾಹನ ಎಂಟ್ರಿ ಕೊಡ್ತಿದ್ದಂತೆ ಜನರು ಬೆನ್ನು ಬಿದ್ದಿದ್ದಾರೆ. ನಾನು ದಾರಿ ತಪ್ಪಿ ಬಂದಿದ್ದೇನೆ ಅಂತ ಚಾಲಕ ಸಬೂಬು ಹೇಳಿದ್ರು. ಮೊದಲು ಸಿಲಿಂಡರ್ ಕೊಡುವಂತೆ ಜನರು ತಾಕೀತು ಮಾಡಿದ್ದಾರೆ. ಚಾಮರಾಜಪೇಟೆಯ ಕನ್ನಡ ತಿಂಡಿ ಕೇಂದ್ರ ಕ್ಲೋಸ್. ಬಡವರ ಹೋಟೆಲ್ಗಳ ಮೇಲೆ ಮಧ್ಯಪ್ರಾಚ್ಯದ ಯುದ್ಧ ಪರಿಣಾಮ ಬೀರಿದೆ. 30 ರೂಪಾಯಿಗೆ ಊಟ ತಿಂಡಿ ನೀಡುತ್ತಿದ್ದ ಚಾಮರಾಜಪೇಟೆಯ ಕನ್ನಡ ತಿಂಡಿ ಕೇಂದ್ರ ಬಂದ್ ಮಾಡಲಾಗಿದೆ. ಅಡುಗೆ ಅನಿಲ ಇಲ್ಲ ಅಂತ ಮಾಲೀಕರು ಬೋರ್ಡ್ ಹಾಕಿದ್ದಾರೆ. ಯಾಕಂದ್ರೆ ನಮಗೆ ಒಂದು 4,000 ರೂಪಾಯಿಗಾದ್ರೂ ಸಿಕ್ಕಿದ್ರು ಕೂಡ ನಾವು ಒಂದು ಹೋಟೆಲ್ ತೆಗೆದು ನಾವು ಒಂದು ಮಾಡ್ತಾ ಇದ್ದೆ. 4,500 ರೂಪಾಯಿ ಕೊಟ್ಟು ತಂದು ನಾವು ವ್ಯಾಪಾರ ಮಾಡಿ ನಾವು ಬರೀ ಅವ್ರನ್ನ ಒಂದು ಸಾಕ್ದಂಗೆ ಆಗತ್ತಲ್ವಾ. ಬೇಕರಿಗಳಿಗೂ ಗ್ಯಾಸ್ ಶಾಪ್ ಬಿಸಿನೆಸ್ಗೆ ಬ್ರೇಕ್. ಗ್ಯಾಸ್ ಸಿಲಿಂಡರ್ ಅಭಾವ ಬೇಕರಿಗಳಿಗೂ ಶಾಕ್ ಕೊಟ್ಟಿದೆ. ಟೀ ಕಾಫಿ ಮಾರಾಟಕ್ಕೂ ತೊಂದರೆಯಾಗಿದೆ. ಗ್ಯಾಸ್ ವಿತರಿಸದೆ ಹೋದ್ರೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಒಟ್ಟಾರೆ ಹೇಳಬೇಕಂದ್ರೆ ಹೋಟೆಲ್ ಅವರು, ಬೇಕರಿಯವರು, ಕಾರ್ಮಿಕರು, ದುಡಿದು ತಿನ್ನೋರು ಏನಿದಾರೋ ಅವರನ್ನ ಸಂಪೂರ್ಣವಾಗಿ ನೆಲಸಮ ಮಾಡುವಂತ ಕೆಲಸಕ್ಕೆ ಕೈ ಹಾಕಿದೆ. ಈಗಾಗಲೇ ಕರೋನಾ ಬಂದ್ಬಿಟ್ಟು ಕರೋನಾದಲ್ಲಿ ನಾವೆಲ್ಲರೂ ಸತ್ತೋಗ್ಬಿಟ್ಟಿದೀವಿ. ಕರೋನಾದಿಂದ ನಾವು ಸಂಪೂರ್ಣವಾಗಿ ಉದ್ಯಮನೇ ನಾಶವಾಗಿ ಹೋಗಿದೆ. ಕಾರ್ಮಿಕರ ಬದುಕೆ ಹಾಳಾಗೋಗಿದೆ. ಯುಗಾದಿ ಹಬ್ಬಕ್ಕೆ ಗ್ಯಾಸ್ ಕಾರ್ಮೋಡ ಕರಗುತ್ತಾ, ಹೋಳಿಗೆ ಉದ್ಯಮ ಪುಟಿದೇಳುತ್ತಾ, ಹಾರ್ಮೋಡ್ ದಾಟಿ ಭಾರತಕ್ಕೆ ಮತ್ತೊಂದು ಹಡಗು ಬಂದಿರೋದು ಆಶಾ ಭಾವನೆ ಮೂಡಿಸಿರೋದಂತೂ ನಿಜ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಗೃಹ ಬಳಕೆಯ ಗ್ಯಾಸ್ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ನಾವು ಆನ್ಲೈನ್ ನಲ್ಲಿ ಅಥವಾ ಸಾಫ್ಟ್ವೇರ್ ನಲ್ಲಿ ಬುಕ್ ಮಾಡಿದ್ರೆ ಮೆಸೇಜ್ ಬರುತ್ತೆ, ಆದ್ರೆ ಅವರು ತಲುಪಿಸಬೇಕಾದಂತಹ ನಿಗದಿತ ಸಮಯಕ್ಕೆ ನಮಗೆ ತಲುಪಿಸ್ತಾ ಇಲ್ಲ. ಹಿಂಗಂತೇಳಿ ವಿದ್ಯಾರಣ್ಯಪುರದಲ್ಲಿ ಜನ ಎಲ್ಲ ಅಸಮಾಧಾನಗೊಂಡಿದ್ದಾರೆ. ಗ್ಯಾಸ್ ನಾವು ಬುಕ್ ಮಾಡಿದ್ರು ಕೂಡ ನಮಗದು ತಲುಪ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮನೆಗೆ ಸಿಲಿಂಡರ್ ಬಂದೇ ಇರಲ್ಲ, ನಾವು ಬುಕ್ ಮಾಡಿದ್ದೀವಿ, ಮೆಸೇಜ್ ಬರುತ್ತೆ ಸಿಲಿಂಡರ್ ಬರುತ್ತೆ ಅಂತೇಳಿ, ಆದ್ರೆ ಡೆಲಿವರಿ ಆಗ್ತಿಲ್ಲ ಯಾಕೆ ಅಂತೇಳಿ ಹೇಳ್ತಾ ಇದ್ದಾರೆ. ಮನೆಗೆ ಸಿಲಿಂಡರ್ ಬರ್ತಿಲ್ಲ ಯಾಕೆ? ಏಜೆನ್ಸಿಗಳೇನಾದ್ರೂ ಕಳ್ಳಾಟ ಆಡ್ತಿದಾರಾ? ವಿದ್ಯಾರಣ್ಯಪುರದ ಏಜೆನ್ಸಿ ವಿರುದ್ಧ ಮತ್ತೊಂದು ಆರೋಪ ಈಗ ಕೇಳಿ ಬಂದಿದೆ. ಏಜೆನ್ಸಿಗೆ ಬಂದು ಗ್ರಾಹಕರು ಪ್ರಶ್ನೆ ಮಾಡ್ತಾ ಇದ್ದಂತೆ ಅವರು ಕೇರ್ಲೆಸ್ ಉತ್ತರವನ್ನು ಕೊಡ್ತಾ ಇದ್ದಾರೆ, ಉಡಾಫೆ ಉತ್ತರ ಕೊಡ್ತಾ ಇದ್ದಾರೆ. ಸಿಲಿಂಡರ್ ತರುವಾಗ ನೀವು ಮನೆಯಲ್ಲಿ ಇರಲಿಲ್ಲ ಅಂತೇಳಿ ಉತ್ತರ ಕೊಡ್ತಾ ಇದ್ದಾರೆ ಅನ್ನುವಂತ ವಿಚಾರ ಇದು. ವಿದ್ಯಾರಣ್ಯಪುರದಲ್ಲಿ ಜನ ಎಲ್ಲ ಹಿಂಗ್ ಮಾಡ್ತಿದ್ದಾರೆ ಸರ್ ಅಂತೇಳಿ ಹೇಳ್ತಾ ಇದ್ದಾರೆ. ಏಜೆನ್ಸಿಯಿಂದ ಗ್ಯಾಸ್ ಡೆಲಿವರ್ಡ್ ಅಂತ ಮೆಸೇಜ್ ಬರುತ್ತೆ, ಆದ್ರೆ ಗ್ಯಾಸ್ ಯಾವುದೇ ರೀತಿ ಬಂದಿರಲ್ಲ. ಅದಾದ ನಂತರದಲ್ಲಿ ನಿಮ್ಗೆ ಗ್ಯಾಸ್ ಡೆಲಿವರಿ ಆಗಿದೆ ಅಂತ ಅವರೇ ಒಂದು ಚಾರ್ಜ್ ಮಾಡಿ ಮೆಸೇಜ್ ಕಳಿಸಿರ್ತಾರೆ. ವಾಸ್ತವ ಚಿತ್ರ ಏನಂದ್ರೆ ಆ ರೀತಿ ಯಾವುದೇ ರೀತಿ ಗ್ಯಾಸ್ ಬಂದಿಲ್ಲ ಅನ್ನೋದು ಗ್ರಾಹಕರ ಆರೋಪ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ನಿಮ್ಗೆ ಯಾವಾಗ ಮೆಸೇಜ್ ಬಂತು, ಏನಾಯ್ತು ಸರ್? ಸರ್, ನಾವು ಬುಕ್ ಮಾಡಕ್ ಹೋದ್ರೆ ಮತ್ತೆ ಮೆಸೇಜ್ ಬರುತ್ತೆ, ಮನೆಗೆ 3 ಸತಿ ಬಂದು ವಾಪಸ್ ಹೋದೆ ಅಂತ. ಮನೆ ಹತ್ರ ಯಾರು ಬರೋದಿಲ್ಲ. ನಾನು 1.5 ತಿಂಗಳಿಂದ ಇಲ್ಲಿ ಬಂದಿ ಹೋಗ್ತಾನೆ ಇದೀನಿ ಹೊತ್ತು. ನಮ್ಗಂತೂ ಗ್ಯಾಸ್ ಬಂದಿಲ್ಲ. ನಾವು ಆನ್ಲೈನ್ ಪೇ ಮಾಡಿರೋದನ್ನ ಇವರೇ ವಾಪಸ್ ಅಮೌಂಟ್ ಕೊಟ್ಬಿಟ್ರು. ಆದ್ರೆ ಬರುತ್ತೆ ನಿಮ್ಗೆ ಮತ್ತೆ ಬುಕ್ ಮಾಡಿ 2 ದಿವಸ ಬರುತ್ತೆ ಅಂತ. ಲಾಸ್ಟ್ ಮೆಸೇಜ್ ಯಾವಾಗ ಬಂತು ಸರ್? ಅಂದ್ರೆ ನಿನ್ನೆ ನೈಟ್ ಮತ್ತೆ ಬಂದಿದೆ. 3 ಸತಿ ಮನೆಗೆ ಬಂದ್ರಿ, ಮನೆ ಹತ್ರ ಬಂದಿದ್ದೀನಿ, ಯಾರು ನೀವು ಮನೆ ಹತ್ರ ರೆಸ್ಪಾನ್ಸ್ ಇಲ್ಲ ಅಂತ ಹೇಳಿ. ಮನೆ ಹತ್ರನೇ ಯಾರು ಬಂದಿಲ್ಲ. ಬಂದಿಲ್ಲ. ಆದ್ರೆ ಮನೆಗೆ ಅವ್ರ ಅಮೌಂಟ್ ವಾಪಸ್ ಕೊಟ್ಬಿಟ್ರು ನನಗೆ ಫೋನ್ ಪೇ ಅಲ್ಲಿ. ಮತ್ತೆ ಬುಕ್ ಮಾಡಿ 2 ದಿವಸ ಬರುತ್ತೆ ಅಂತ ಹೇಳಿ ಆಯ್ತು. 1.5 ತಿಂಗಳ ಮೇಲೆ ಆಯ್ತು. ಏನಂದ್ರು ಇವತ್ತು ಬಂದ ತಕ್ಷಣ? ಏನಂದ್ರು ಇವತ್ತು ನಿಮ್ದು 25ಗೆ ಮತ್ತೆ ಆಪ್ಷನ್ ಇದೆ,
ಬುಕ್ ಮಾಡಿ ಬನ್ನಿ ನಾನು ಕೊಡ್ತೀನಿ ಅಂತಿದ್ದಾರೆ. ಇನ್ನೂ 7 ದಿವಸ ವೆಯ್ಟ್ ಮಾಡಬೇಕು. ಒಟ್ಟಿನಲ್ಲಿ ಗ್ಯಾಸ್ ಸಿಕ್ಕಿಲ್ಲ, ಆದ್ರೆ ಮೆಸೇಜ್ ಬಂದಿದೆ ಡೆಲಿವರಿಡ್ ಅಂತ. ಹಾ, ಗ್ಯಾಸ್ ಬಂದಿಲ್ಲ, ಡೆಲಿವರಿ ಅಂತ ಅವ್ರು ಇಸ್ಕೊಂಡಿದ್ರು. ಇವಿಷ್ಟು ಗ್ರಾಹಕರು ಮಾಡ್ತಿರುವಂತಹ ಆರೋಪ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಂಡರ್ ಸಿಗದೆ ಜನ ಪರದಾಡ್ತಾ ಇದ್ದಾರೆ. ಏಜೆನ್ಸಿ ಅವರು ಕಳ್ಳಾಟ ಆಡ್ತಿದ್ದಾರಾ ಅನ್ನುವಂತ ಅನುಮಾನ ಮೂಡ್ತಾ ಇದೆ. ಹೀಗಾಗಿ ಏಜೆನ್ಸಿ ಅವರ ವಿರುದ್ಧ ಈಗ ಆಕ್ರೋಶ ಜೋರಾಗ್ತಾ ಇದೆ. ಸಹಜವಾಗಿ ಅಗತ್ಯಕ್ಕೆ ತಕ್ಕಂತೆ ಸಿಲಿಂಡರ್ ದೊರೆಯದೇ ಇದ್ದಾಗ ಇಂಥದ್ದೆಲ್ಲ ವಿಚಾರಗಳು, ಆರೋಪಗಳು ಬರುವುದು ಸಹಜ, ಅಥವಾ ಹಿಂಗೆ ಕಳ್ಳಾಟ ಆಗೋದು ಕೂಡ ಸಹಜವೇ. ಬೆಂಗಳೂರಿನಲ್ಲಿ ಈಗ ಏಜೆನ್ಸಿ ವಿರುದ್ಧ ಜನಾಕ್ರೋಶ ಜೋರಾಗ್ತಾ ಇದೆ. ಸಿಲಿಂಡರ್ ಸಾಗಣೆ ವಾಹನವನ್ನ ಜನ ಬೆನ್ನತ್ತಿದ್ದಾರೆ. ಆಸ್ಪತ್ರೆಗೆ ಸಿಲಿಂಡರ್ ಕೊಡ್ತಿರೋದಾಗಿ ಸಮಜಾಯಿಷಿ ಕೊಡ್ತಾರೆ. ಗೃಹ ಬಳಕೆ ಸಿಲಿಂಡರ್ ಆಸ್ಪತ್ರೆಗೆ ಯಾಕೆ ಕೊಡಬೇಕು? ಮನೆ ಗ್ಯಾಸ್ ಮನೆಗೆ ಅಲ್ವಾ? ಏಜೆನ್ಸಿ ಸಿಬ್ಬಂದಿ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಮನೆಯವರೆಲ್ಲ ಮಾಡಿದ್ದಾರೆ. ನಿಂತಿದ್ದೀವ್ರಿ ಕ್ಯೂ. ಇಲ್ಲಿವರೆಗೂ ಏನಪ್ಪಾ, ಗಾಡಿ ಬರ್ತದೆ ಹೋಗ್ತದೆ ಸುಳ್ಳು ಹೇಳ್ತಾರೆ. ಅಲ್ಲಿ ಬೇರೆ ಹಾಸ್ಪಿಟ್ಲಿಗೆ ಕಳಿಸಿದೀವಿ, ಅಲ್ಲಿ ಕಳಿಸಿದೀವಿ ಅಂತ ಹೇಳ್ತಾರೆ. ನಮ್ಗೆ ಇಲ್ಲಿವರೆಗೂ ಊಟ ಇಲ್ಲದೆ ನಿಂತಿದ್ದೀವಿ. ಇಲ್ಲಿವರೆಗೂ ನಿಂತರೂ ನಮ್ಗೇನು ಒಂದು ನೀರಿನ ವ್ಯವಸ್ಥೆ ಏನೂ ಆಗಲ್ಲ. ಉಪವಾಸಕ್ಕೆ ಬಂದು ನಿಂತಿದ್ದೀವಿ ಇಲ್ಲಿ. ಇಲ್ಲಿವರೆಗೂ ಯಾರು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಈಗ ಬರುತ್ತೆ, ಆಗ ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ 4 ಗಂಟೆಗೆ ಅಂತ ಈಗ ಹೇಳ್ತಾ ಇದ್ದಾರೆ. ಆ 4 ಗಂಟೆಗೂ ಬರುತ್ತೆ ಇಲ್ಲ ಅನ್ನೋದು ಅದು ಗ್ಯಾರಂಟಿ ಇಲ್ಲ. ನಾವು ಇಷ್ಟೇ ಎಷ್ಟು ದಿವಸನವರೆಗೂ ಈಗ ಇದೇ ರೀತಿ 3 ದಿವಸ ಆಯ್ತು ಈ ರೀತಿ ಕಷ್ಟಪಡ್ತಾ ಇದ್ದು ನಾವು. ಯಾವ ರೀತಿ ಯಾರಿಗೆ ಅಂತ ಹೇಳ್ಕೋಬೇಕು ಈ ವಿಚಾರ? ಏನ್ ಸರ್ಕಾರದ ಸಮಸ್ಯೆನೋ, ಏನ್ ಇದ್ರ ಸಮಸ್ಯೆನೋ? ಒಂದು ಕಮರ್ಷಿಯಲ್ದು ಹೇಳ್ತಾ ಇದ್ದಾರೆ, ಆದ್ರೆ ಮನೆ ಬಳಕೆದ ಏನೋ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಮನೆ ಬಳಕೆದೇ ಈಗ ಸಮಸ್ಯೆ ಆಗಿದೆ ನಮಗೆ. ಪ್ರತಿಯೊಂದು ಬೇರೆ ಬೇರೆ ಕಡೆಗೆಲ್ಲ 4-5 ಕಡೆ ನಾನು ಕೂಡ ವಿಚಾರಿಸಿದ್ರು ಅಲ್ಲಿನೂ ಅದೇ ಸಮಸ್ಯೆ ಇದೆ, ಇಲ್ಲಿನೂ ಇದೇ ಸಮಸ್ಯೆ ಇದೆ. ಏನ್ ಮಾಡೋದು ಅಂತ ತಿಳಿತಾ ಇಲ್ಲ ಸರ್. ಬೆಳಗ್ಗೆ 6 ಗಂಟೆಯಿಂದ ನಿಂತಿದ್ದೀವ್ರಿ ಕ್ಯೂ. ಇಲ್ಲಿವರೆಗೂ ಏನಪ್ಪಾ, ಗಾಡಿ ಬರ್ತದೆ ಹೋಗ್ತದೆ ಸುಳ್ಳು ಹೇಳ್ತಾರೆ. ಅಲ್ಲಿ ಬೇರೆ ಹಾಸ್ಪಿಟ್ಲಿಗೆ ಕಳಿಸಿದೀವಿ, ಅಲ್ಲಿ ಕಳಿಸಿದೀವಿ ಅಂತ ಹೇಳ್ತಾರೆ. ನಮ್ಗೆ ಇಲ್ಲಿವರೆಗೂ ಊಟ ಇಲ್ಲದೆ ನಿಂತಿದ್ದೀವಿ. ಇಲ್ಲಿವರೆಗೂ ನಿಂತರೂ ನಮ್ಗೇನೇನು ಒಂದು ನೀರಿನ ವ್ಯವಸ್ಥೆ ಏನೂ ಆಗಲ್ಲ. ಉಪವಾಸಕ್ಕೆ ಬಂದು ನಿಂತಿದ್ದೀವಿ ಇಲ್ಲಿ. ಇಲ್ಲಿವರೆಗೂ ಯಾರು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಈಗ ಬರುತ್ತೆ, ಆಗ ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ 4 ಗಂಟೆಗೆ ಅಂತ ಈಗ ಹೇಳ್ತಾ ಇದ್ದಾರೆ. ಆ 4 ಗಂಟೆಗೂ ಬರುತ್ತೆ ಇಲ್ಲ ಅನ್ನೋದು ಅದು ಗ್ಯಾರಂಟಿ ಇಲ್ಲ. ನಾವು ಇಷ್ಟೇ ಎಷ್ಟು ದಿವಸನವರೆಗೂ ಈಗ ಇದೇ ರೀತಿ 3 ದಿವಸ ಆಯ್ತು ಈ ರೀತಿ ಕಷ್ಟಪಡ್ತಾ ಇದ್ದು ನಾವು. ಯಾವ ರೀತಿ ಯಾರಿಗೆ ಅಂತ ಹೇಳ್ಕೋಬೇಕು ಈ ವಿಚಾರ? ಏನ್ ಸರ್ಕಾರದ ಸಮಸ್ಯೆನೋ, ಏನ್ ಇದ್ರ ಸಮಸ್ಯೆನೋ? ಒಂದು ಕಮರ್ಷಿಯಲ್ದು ಹೇಳ್ತಾ ಇದ್ದಾರೆ, ಆದ್ರೆ ಮನೆ ಬಳಕೆದ ಏನೋ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಮನೆ ಬಳಕೆದೇ ಈಗ ಸಮಸ್ಯೆ ಆಗಿದೆ ನಮಗೆ. ಪ್ರತಿಯೊಂದು ಬೇರೆ ಬೇರೆ ಕಡೆಗೆಲ್ಲ 4-5 ಕಡೆ ನಾನು ಕೂಡ ವಿಚಾರಿಸಿದ್ರು ಅಲ್ಲಿನೂ ಅದೇ ಸಮಸ್ಯೆ ಇದೆ, ಇಲ್ಲಿನೂ ಇದೇ ಸಮಸ್ಯೆ ಇದೆ. ಏನ್ ಮಾಡೋದು ಅಂತ ತಿಳಿತಾ ಇಲ್ಲ ಸರ್. ಬೆಳಗ್ಗೆ 6 ಗಂಟೆಯಿಂದ ನಿಂತಿದ್ದೀವ್ರಿ ಕ್ಯೂ. ಈ ಗ್ಯಾಸ್ ಮಾರಾಟವಾಗ್ತಿದೆ ಅನ್ನುವಂತ ಅನುಮಾನ ಸಾರ್ವಜನಿಕರಿಗಿದೆ. ನಮಗೆ ಗ್ಯಾಸ್ ಬರ ಎದುರಾಗಿದೆ, ಆದ್ರೆ ಬೇರೆಯವರಿಗೆ ಗ್ಯಾಸ್ ಸಿಗುತ್ತೆ ಹೇಗೆ? ನಮ್ಗೆ ಸಿಗ್ಬೇಕಾದ ಗ್ಯಾಸ್ ಸಿಗಲ್ವಲ್ಲ ಅಂತೇಳಿ ಏಜೆನ್ಸಿಗಳ ಮುಂದೆ ಜನ ಮುಗಿಬೀಳ್ತಾ ಇದ್ದಾರೆ. ಗ್ಯಾಸ್ ವಾಹನಕ್ಕೆ ಮುತ್ತಿಗೆ ಕೂಡ ಹಾಕಿದ್ದಾರೆ. ಹಾಗಾದ್ರೆ ಏನಾಯ್ತು? ಜನ ಏನ್ ಹೇಳ್ತಾರೆ? ನಿಜವಾಗ್ಲೂ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆಯಾ ಗ್ಯಾಸು? ಇದೆಲ್ಲದರ ಕುರಿತಾಗಿ ಒಂದು ಡಿಟೇಲ್ ವರದಿ ಇದೆ, ನೋಡ್ಕೊಂಡು ಬನ್ನಿ.